ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇದು ನಮ್ಮ ಸಾನುವಿನ ಟೆಡ್ಡಿ. ಇವತ್ತು ರೂಮಲ್ಲಿ ಬಂದು ಕೂತ್ಕೊಂಡಿದ್ದೆ. ಯೂಶ್ವಲಿ ನನ್ನ ಪಕ್ಕ ಅವಳು ಸಾನು ಪಕ್ಕ ಇಟ್ಕೊಂಡು ಮಲಗಿರ್ತಾಳೆ. ಇವತ್ತು ಎತ್ತಿ ಇಲ್ಲಿಟ್ಬಿಟ್ಟಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅಲ್ಲ. ಇದು ಸಾನು ಬೇಬಿ ಅಂತೀನಿ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಫಸ್ಟ್ ತಂದಿದ್ದು. ಅದೇನು ಅನ್ನಿಸ್ತೋ ರಾಜೇಶ್ಗೆ ಗೊತ್ತಿಲ್ಲ. ಎಲ್ಲೂ ಯಾರೋ ತೊಗೊಂಡು ಹೋಗ್ತಾ ಇದ್ರು ಮಾರೋರು. ನೋಡಿದ ತಕ್ಷಣ ನಂಗೆ ತೊಗೊಳ್ಬೇಕು ಅನ್ನಿಸ್ತು. ತೊಗೊಂಡು ಬಂದುಬಿಟ್ಟಿದ್ದೀನಿ ನೋಡು ಅಂದರು. ನನಗೆ ಅವಾಗ ತುಂಬ ಖುಷಿಯಾಗಿತ್ತು. ಅಯ್ಯೋ, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ರಾಜೇಶ್ ನನಗೆ ಡಾಲ್ ತಂದು ಕೊಟ್ಟಿದ್ದಾರಲ್ಲ ಅಂತ. ಅದ್ರ ಪಕ್ಕನೇ ಮಲಗ್ತಾ ಇದ್ದೆ, ಅದ್ರ ಪಕ್ಕನೇ ಕೂತ್ಕೊಳ್ತಾ ಇದ್ದೆ. ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಅದನ್ನು ಇಟ್ಕೊಂಡು ಕೂತ್ಕೊಳ್ತಾ ಇದ್ದೆ. ಈಗ ಸಾನು ಅದೇ ಥರ ಮಾಡ್ತಾ ಇದ್ದಾಳೆ. ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ಕೆಲವೊಂದು ದಿನ ಮಿನಿ ಇಟ್ಕೊಳ್ತಾಳೆ, ಕೆಲವೊಂದು ದಿನ ಇದನ್ನು ಇಟ್ಕೊಂಡು ಪಕ್ಕ ಅದಕ್ಕೂ ಬ್ಲ್ಯಾಂಕೆಟ್ ಎಲ್ಲ ಒದಿಸಿ ಅದ್ರ ಮೇಲೆ ಕೈ ಹಾಕಿ ಅದಕ್ಕೆ ಮಲಗಿಸ್ಬಿಟ್ಟು ಆಮೇಲೆ ಅವಳು ಮಲಗ್ತಾಳೆ. ಎಷ್ಟು ಮೆಮೊರೀಸ್ ಇರುತ್ತೆ ಅಲ್ವಾ. ಒಂದೊಂದು ಥಿಂಗ್ಸ್ ನೋಡಿದಾಗ ನನಗೆ ಒಂದೊಂದು ನೆನಪು ಬರುತ್ತೆ. ಎನಿವೇಸ್, ಈಗ ಏನು ಸಂಜೆ ಆಗ್ತಾಯಿದೆ. ಆ್ಯಕ್ಚುಲಿ ಬೆಳಿಗ್ಗೆ ವ್ಲಾಗ್ ಏನು ಮಾಡಿಲ್ಲ ನಾನು, ಜಸ್ಟ್ ಬಿಕಾಸ್ ನಾನು ಊರಿಗೆ ಹೋಗಿದ್ದೆ ಅಲ್ವಾ. ಊರಿಗೆ ಹೋದಾಗ ತುಂಬ ವ್ಲಾಗ್ಸ್ ಮಾಡಿದ್ದೀನಿ. ಅದನ್ನೆಲ್ಲ ಮೊದಲು ನಿಮ್ಮ ಜೊತೆ ಶೇರ್ ಮಾಡಾದಮೇಲೆ ನನ್ನ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಲಾಸ್ಟ್ ವ್ಲಾಗಲ್ಲಿ ಅಂದರೆ ದೀಪಾವಳಿ ಹಬ್ಬದ್ದು 2ನೇ ದಿನದ ವ್ಲಾಗ್ ಶೇರ್ ಮಾಡಿದ್ದೆ. ಅವತ್ತು ನಾವು ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಎದ್ದು ಪೂಜೆ ಎಲ್ಲ ಮಾಡಿ, ಅವತ್ತು ಲಕ್ಷ್ಮೀ ಹಬ್ಬ ಆಗಿತ್ತು ಆ್ಯಂಡ್ ಅಮಾವಾಸ್ಯೆ ಆಗಿತ್ತು. ಅದಕ್ಕೆ ಕಪ್ಪಡಿಗೆ ಹೋಗಿದ್ವಿ. ಕಪ್ಪಡಿಯಿಂದ ಬಂದ ಮೇಲೆ ನಮ್ಮ ಮಾವನ ತೋಟಕ್ಕೆ ಹೋಗಿದ್ವಿ. ಅಲ್ಲಿ ಮನೆ ಕಟ್ತಾಯಿದ್ರು ನೋಡಿ. ಅದು ಏನಂತಾರೆ, ಅಲ್ಲಿ ಕೆಲಸ ಮಾಡ್ತಾರಲ್ವ ಆಳು, ಅವ್ರಿಗೆ ಅಂತ ಒಂದು ಚಿಕ್ಕ ಮನೆನ ಕಟ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನು 2 ಮನೆ ಕಟ್ತಾ ಇದ್ದಾರೆ ಆ್ಯಕ್ಚುಲಿ. ಅಲ್ಲಿ ಎರಡೇ ಒಂದು, ಮೇಲ್ಗಡೆ ಒಂದು ಅವ್ರಿಗೆ ಅಂತ, ಇನ್ನು ಒಂದು ಆ್ಯಸ್ ಅ ಗೆಸ್ಟ್ ಹೌಸ್ ಆ ಥರ ಒಂದು ಕಟ್ತಾ ಇರೋದು. ಅದಿನ್ನು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ಅದು ನೋಡಿದಾಗ ಒಂದು ಐಡಿಯಾ ಬರುತ್ತೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಬೇಕಿತ್ತು. ಅತ್ತೆ ಇಲ್ಲ, ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳಿದರು. ಆದರೆ ಕೆಲಸದವ್ರು ಸರಿಯಾಗಿ ಸಿಗ್ತಾ ಇಲ್ವಂತೆ. ಅದಕ್ಕೆ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಇಲ್ಲಾಂದರೆ ಆಗಬೇಕಿತ್ತು ಇಷ್ಟೊತ್ತಿಗೆ. ಎನಿವೇಸ್, ಅದಾದಮೇಲೆ ಇನ್ನೇನು ಅಪ್ಡೇಟ್. ಅವತ್ತೊಂದು ವ್ಲಾಗ್ನ ನಾನು ಕಟ್ ಮಾಡಿಬಿಟ್ಟಿದ್ದೆ. ಸಾರಿ, ಅದು ತುಂಬಾ ಲೆಂತಿ ಇತ್ತು. ನಾವು ತೋಟದಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ, ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಣ. ನಮ್ಮ ತೋಟನೂ ತೋರಿಸೋಣ. ನಾನು ಫುಲ್ ಡೀಟೇಲಾಗಿ ಯಾವತ್ತೂ ನನ್ನ ತೋಟನ ತೋರಿಸಿಲ್ಲ. ರಾಜೇಶ್ ವ್ಲಾಗಲ್ಲಿ ಅದನ್ನು ನಾವು ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅವರು ಫುಲ್ ತೋರಿಸಿದ್ದಾರೆ. ನನ್ನ ವ್ಲಾಗಲ್ಲಿ ನಾನು ಯಾವತ್ತೂ ತೋರಿಸಿರಲಿಲ್ಲ. ಹಾಗಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಹೇಗೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನಂತಾರೆ, ತುಂಬಾ ಲೆಂತಿ ಆಗಿಬಿಡುತ್ತೆ, ಕಟ್ ಮಾಡಬೇಕಾಗತ್ತೆ. ಬೇಡ, ಅದು ಫುಲ್ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಶೇರ್ ಮಾಡ್ತೀನಿ. ಹಾಗೆ ಅವತ್ತಿನ ದಿನ ಮನೆಗೆ ಬಂದ ಮೇಲೆ ಏನೇನೆಲ್ಲ ಆಯಿತು, ನಾವು ಅವತ್ತಿನ ದಿನ ಹೇಗೆ ಆಚರಿಸಿದ್ವಿ ದೀಪಾವಳಿ ಹಬ್ಬನ ಅಂತ ಕೂಡ ಶೇರ್ ಮಾಡ್ತೀನಿ. ಅವತ್ತಿನ ದಿನ ಸ್ಪೆಷಲ್ ಅಂದರೆ ಪಟಾಕಿ ಹೊಡೆಯೋದು. ಮೊದಲನೇ ದಿನ ನೋಡಿದ್ರಲ್ಲ, ಸೇಮ್ ವೇಯಲ್ಲೇ ಸೆಕೆಂಡ್ ಡೇನು ಮಕ್ಕಳು ಕೇಳ್ತಾನೆ ಇರಲಿಲ್ಲ, ನಾನು ಹೊಡಿಬೇಕು ಹಂಗೆ ಮಾಡಿಕೊಂಡು ಪಟಾಕಿ ಹೊಡೆದ್ರು. ಏನೇನಾಯಿತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಕೆಲವೊಬ್ಬರು ನೀವು ಬೆಂಗಳೂರಿಗೆ ಬಂದುಬಿಟ್ರಾ, KR ನಗರದಲ್ಲೇ ಇದ್ದೀರಾ ಅಂತ ಕೇಳ್ತಾ ಇದ್ರಿ. ನಾನು KR ನಗರಕ್ಕೆ ಬಂದಾಗ ನಿಮ್ಗೆ ತಿಳಿಸೋಣ ಅಂತಲೇ ಅಂದ್ಕೊಳ್ತೀನಿ. ಆದರೆ ಟೈಮ್ ಎಷ್ಟು ಕಡಿಮೆ ಇರುತ್ತೆ ಅಂದರೆ, ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕೇ ಟೈಮ್ ಹೊರಟೋಗುತ್ತೆ. ಇನ್ನು ಎಕ್ಸ್ಟ್ರಾ ಟೈಮ್ ಕೊಟ್ಟು ನಿಮ್ಮೆಲ್ಲರ ಜೊತೆ ಮೀಟ್ ಆಗೋಣ ಅಂದರೆ ಅದು ಸಾಧ್ಯನೇ ಆಗ್ತಾಯಿಲ್ಲ. ಆ್ಯಂಡ್ ಈ ಕೊರೋನಾ ಮಧ್ಯೆ ನನಗೆ ಧೈರ್ಯನೂ ಬರ್ತಾಯಿಲ್ಲ ಎಲ್ಲಾದರೂ ಒಂದು ಕಡೆ ಮೀಟ್ ಆಗೋಣ ಅಂದರೆ. ಅದಕ್ಕೆ ಇದೆಲ್ಲ ಕೊರೋನಾ ಎಲ್ಲ ಹೋಗಲಿ, ಫಾರ್ ಶ್ಯೂರ್ ಒಂದು ಸಾರಿ ಎಲ್ಲರ ಜೊತೆನೂ ನಿಮ್ಮೆಲ್ಲರಿಗೂ ಕರೆದು ನಾನು ಮೀಟ್ ಆಗ್ತೀನಿ. ನನಗೂ ತುಂಬ ಖುಷಿಯಾಗುತ್ತೆ, ನಿಮ್ಮೆಲ್ಲರನ್ನ ನೋಡಬೇಕು, ಮಾತಾಡಬೇಕು ಅನಿಸುತ್ತೆ. ಅದು ಆದಷ್ಟು ಬೇಗ ಆ ದಿನ ಬರಲಿ ಅಂತ ಕೇಳ್ಕೊಳ್ತೀನಿ. ಈ ಕೊರೋನಾ ಮೊದಲು ಹೋಗಲಿ ಅಂತಲೂ ಬೇಡ್ಕೊಳ್ಳೋಣ. ಈಗ ಬನ್ನಿ, ಸಾನು ಇಲ್ಲ, ಡಾಡಾ ಇಲ್ಲ, ಎಲ್ಲರೂ ಕೆಳಗೆ ಹೋಗಿದ್ದಾರೆ. ಈಗ ನಾನು ನಿಮ್ಮ ಜೊತೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ನಾನು ಈ ಥರ ಕಾಯಿ ಇತ್ತು, ಹಣ್ಣಾಗಿದ್ದರೆ ಕಿತ್ಕೊಂಡು ತಿನ್ಬೋದಿತ್ತು ಅಂದಿದ್ದೆ. ಈ ಸರಿ ವಿಶ್ ಪೂರಿ ಆಯಿತು. ಕಿತ್ಕೊಂಡು ತಿನ್ನೋದೇನ ಈಗ. ಸಾನುಪ್ಪ ಕಿತ್ಕೊಂಡು ನೀನು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನಿಮಗೆ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಇದರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್. ಸೊ ಅದನ್ನು ನೋಡಿಲ್ಲ ಅಂತ ಅದನ್ನು ಪ್ಲೀಸ್ ನೋಡಿ. ಅದಾದಮೇಲೆ ಇದನ್ನು ನೋಡಿದಾಗ ಇದೇನು ಅಂತ ಅರ್ಥ ಆಗುತ್ತೆ. ಬಿದ್ದೋಗಿದ್ಯೋ ಏನೋ ಇದು ನೋಡಿದ್ರೆ ಚಿಕ್ಕದು ಇದೆ.
ಕೋತಿಗಳಾಗ್ಬಿಟ್ಟಿದ್ದೀವಿ ನಾವು, ಕಿತ್ತು ಕಿತ್ತು ತಿಂತಾ ಇದೀವಿ ಇಲ್ಲೇ. ಅಪ್ಪು ಇದ್ದಿದ್ರೆ ಅದು ನಮ್ಗೆ ಸಿಗ್ತಾನೆ ಇರಲಿಲ್ಲ. ಏನು ಬಾಳೆಹಣ್ಣೆಲ್ಲ ಇಲ್ಲೇ ತಿಂತಾ ಇದ್ದೀರಾ? ಗಿಡದಲ್ಲೇ ಕಿತ್ತು ಅಲ್ಲೇ ತಿನ್ನದ? ಗಿಡದಲ್ಲೇ. ನಾನು ಹೋದ್ ಸರಿ ಬಂದಾಗ ಹೇಳಿದ್ದೆ, ನೆನ್ಪಿದ್ಯಾ? ತಿನ್ಬೇಕು ಆ ಥರ ಅಂತ. ಹೆಂಗಿದೆ ನೋಡಿ, ಕಿತ್ಕೊಂಡು ತಿನ್ಬೇಕು ಅನ್ನಿಸ್ತದೆ ಕಾಯಿ ಅಂದಿದ್ದೆ. ಈ ಸಾರಿ ನೋಡ್ರಿ ಹಣ್ಣಾಗಿ ಇಟ್ಟಿದ್ದಾರೆ. ನ್ಯಾಚುರಲ್ ಆಗಿ ಹಣ್ಣಾಗಿರೋದು, ವಿತೌಟ್ ಎನಿ ಪೌಡರ್. ಅಮೃತ. ಕಿತ್ಕೋಗ, ಫುಲ್ ಎಲ್ಲೋ ಆಗಿರೋದು ಕಿತ್ಕೋ. ಅದು ಖಾಲಿ ಆಯ್ತು ಅನ್ಸುತ್ತೆ. ಇಲ್ಲಿ ಹಣ್ಣಾಗಿರೋದೆಲ್ಲ ಇಲ್ಲಿದೆ ನೋಡಿ, ಚಿನ್ನಿ. ಅವನು ಅಂತಿದ್ದ ಮಶ್ರೂಮ್ ಸಿಗುತ್ತಿಲ್ಲಿ ಅಂತ. ಪೀಕಾಕ್ ಕೂಗ್ತು, ಈಗ ಎಲ್ಲೋ ಕಾಣಿಸ್ತಾ ಇಲ್ಲ, ಎಲ್ಲೋ ಹತ್ರನೇ ಇದೆ. ಇವತ್ತು ತಮ್ಮ ತೋಟದ್ದು, ಸ್ವಂತ ತೋಟದ್ದು ಅಂತ 3-4 ಹೋಗ್ತಾ ಇದೆ ರಾಜೇಶ್ ಅವ್ರಿಗೆ. ಹಾ, ಎಲ್ಲಿದೆ ತೋರ್ಸು. ಅದು ಮಶ್ರೂಮ್ ಏನೋ ಅಲ್ಲ, ಅದು ಕಲ್ಲು. ಕಲ್ಲು ಬೇರದು. ನಡಿ ಹುಡ್ಕೋಣ, ನಡಿ. ಪಪಾಯ ಟ್ರೀ ನಡಿ ಒಳಗಡೆ. ಪಪಾಯ ಟ್ರೀ ಬಾರು ನೋಡೋಣ. ಪಪಾಯ ಹಣ್ಣಾಗಿದೆ, ಪಪಾಯ ನೋಡು ಹಣ್ಣಾಗಿದೆ. ಮಾಮನ್ ಕೇಳಿ. ಬಾ, ಬೀಳಿಸ್ಬೇಡ, ಬಾ. ಇದು ಸ್ವಲ್ಪ ಕಲರ್ ಬರ್ತಾ ಇದೆ. 2 ರೀತಿಯಲ್ಲಿ ಇದೆ, ಒಂದು ಡುಮ್ಮ, ಒಂದು ಉದ್ದ. ಸಾನು ನೋಡು, ಇದು ಪಪಾಯ ಟ್ರೀ ಹೆಂಗಿರುತ್ತೆ. ಲೀಫ್ ನೋಡಿ ಎಷ್ಟು ದೊಡ್ಡದಾಗಿದೆ. ಕಾಂಗ್ರೆಸ್ ಗಿಡ. ನಾನು ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಹೂವು ಬಿಟ್ಟಿದ್ರೆ ತಗೊಳ್ಳೋದಿಲ್ಲ, ಯಾಕಂದರೆ ಈ ಥರ ಕಾಣುತ್ತೆ ಅಂತ. ಪಾರ್ಥೇನಿಯಂ ಗಿಡದ ಥರ ಕಾಣುತ್ತೆ. ಸಣ್ಣ ಈ ಹೂವು ಆ ಥರ ಅಲ್ಲ, ಸ್ವಲ್ಪ ಉದ್ದ ಕಿತ್ಕೊಳ್ಬೇಕು. ಹಿಂಗೆ ಇಟ್ಕೊಳ್ಳೋದು. ಅಲ್ಲಿದೆ ನೋಡು, ಹೋಗು ಮಧ್ಯ ಹೋಗು. ಈ ಥರ ನಾನು ನಮ್ಮ ಅಜ್ಜಿ ಅದು ತೋಟಕ್ಕೆ ಹೋಗ್ಬಿಟ್ಟು ಕಿತ್ತಿ ಇಟ್ಕೊಳ್ತಿದ್ದೆ. ನಮ್ಮ ಅಜ್ಜಿ ಕಳೆ ಕೀಳೋದಕ್ಕೆ ನಿನಗೆ ಕರಿಬೇಕು ಅಂತಿದ್ರು. ನನ್ನ ಮಗಳ ಆ ಕೆಲಸ ಮಾಡ್ತಿದ್ದಾಳೆ ಇವತ್ತು. ಕಿತ್ತಿಟ್ಕೊ. ಇದು ತಗೋ. ಯಾವ್ದಿತ್ತು? ಸುಮ್ಮನೆ ಚೆನ್ನಾಗಿ ಕಾಣುತ್ತೆ, ಬುಕ್ಕೆ ಮಾಡೋದಕ್ಕೆ. ಬುಕ್ಕೆ ಅಲ್ಲಿ ಒಳಗಡೆ ಹೋಗು. ಪರ್ಪಲ್ ಕಲರ್. ಹಾಂ ಚೆನ್ನಾಗಿದೆ. ಇಲ್ಲಿದೆ ನೋಡು ಬಾ ಸಾನು. ಸುಮ್ಮನೆ ಟೈಮ್ ಪಾಸ್ ಮಾಡಿಸ್ತಿದ್ದೀನಿ, ಫ್ಲವರ್ ಬುಕ್ಕೆ ಮಾಡೋದಕ್ಕೆ. ಇದನ್ನು ಸಾನುನೇ ಕಿತ್ಕೊಳ್ತಾಳೆ. ವೈಟ್ ಉದ್ದ ಕಿತ್ಕೊಳಮ್ಮ, ಇಟ್ಕೊಳಕ್ಕಾಗಲ್ಲ. ಅಯ್ಯೋ, ಈಗಲೇ ಇಟ್ಕೊಳಕ್ಕಾಗ್ತಿಲ್ಲ. ಹೋಗೋಣ ಈಗ. ಸಾನುಗೆ ಇಟ್ಕೊಳಕ್ಕಾಗ್ತಿಲ್ವಂತೆ. ನಮ್ಮ ಪಕ್ಕದ ತೋಟದಲ್ಲಿ ಹಾಕಿರೋದು ಕಾರ್ನ್, ಸ್ವೀಟ್ ಕಾರ್ನ್. ನನ್ನ ಮಗಳಿನ ನೋಡಿಲ್ಲ. ಸ್ವೀಟ್ ಕಾರ್ನ್ ತೋರಿಸ್ರಿ. ನೋಡಿದ್ಲಾ? ಕಿತ್ಕೊಡು ಡಾಡ ಅಂದಿಲ್ವಾ? ಕಿತ್ಕೊಳ್ಳೋಣವಾ ಸಾನು? ಕಿತ್ಕೊಳ್ಳೋಣವಾ?
ಡ್ರೆಸ್ ಪಾಸಿಂಗ್ ಮಾಡ್ತಿದ್ದೀರಾ ಬೇರೆಯವ್ರು ಇದ್ರಲ್ಲಿ? ದೂರ ನಡಿ. ಎಷ್ಟಪ್ಪ ಐತೆ? ಏನೈತೆ? ಅಪ್ಪ ಅಪ್ಪು ಅಪ್ಪು ಅಯ್ಯಪ್ಪ ಎಷ್ಟು ಅಪ್ಪು ಐತೆ. ಅಪ್ಪ ಐತೆ ಅಪ್ಪು. ಸಾನು ಗಿವ್ ಯು ಹ್ಯಾಂಡ್. ಇಲ್ಲಿಂದ ಸ್ನೇಹಿತರೆ ಮನೆಗೆ ಹೋಗಿದ್ದೇವೆ. ಮನೆಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಮನೇಲೇ ಇದ್ದೆ. ಅಜ್ಜಿ ಮನೆಗೆ ಹೋಗಬೇಕಿತ್ತು, ಬಟ್ ಈ ಬಿಸಿಲಿಗೆ ತಲೆನೋವು ಜಾಸ್ತಿ ಆಗೋಗಿತ್ತು ನನಗೆ. ಹಾಗಾಗಿ ಎಲ್ಲೂ ಹೋಗದೆ ಮನೇಲೇ ಇದ್ದು ರೆಸ್ಟ್ ತೊಗೊಂಡೆ. ತೋಟದಿಂದ ಬಂದಮೇಲೆ ಈವ್ನಿಂಗ್ ಆಗಿತ್ತಲ್ಲ, ಮುಸ್ಸಂಜೆ. ಆಗ ಅತ್ತೆ ಅಂದರು ಅಣ್ಣ ಮತ್ತು ತಮ್ಮನಿಗೆ ಇಬ್ಬರಿಗೂ ಆರತಿ ಮಾಡು ಅಂತ. ನಾವು ಹೇಗೆ ಮೊದಲನೇ ದಿನ ಎಣ್ಣೆ ಸ್ನಾನ ಮಾಡಿ ಆರತಿ ಮಾಡಿರ್ತೀವೋ ಅದೇ ರೀತಿಯಲ್ಲಿ ಇವ್ರಿಗೆ ಮಾಡು ಅಂತ ತಂಗಿ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಬೆಟ್ಟಿಂಗ್ ಕಾರುಗಳ ಬೆಟ್ಟಿಂಗ್. ಕಾರು ಸೂಪರ್. ಬ್ಲ್ಯಾಕ್ only black I should play. ಕಾಕಾ should play only black. Dada should play only white. ಮಕ್ಕಳು ಆಟ ಆಡ್ತಾ ಇದ್ರು. ಅವರು ಆಟ ಆಡಬೇಕಾದ್ರೆ ಇವರು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿಬಿಟ್ಟು ನಾವು ತುಂಬ ವರ್ಷಗಳೇ ಆಗೋಯ್ತು ಆಡಿ, ಬಾ ಆಡೋಣ ಅಂದ್ಬಿಟ್ಟು ಅಣ್ಣ ತಮ್ಮ ಇಬ್ಬರೂ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ. ಯಾರು ಗೆದ್ರು ಅಂತ ಎಂಡ್ ತನಕ ನೋಡ್ತಾ ಇರಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದೆ ನಾನು ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ನ ತರೋದ್ರಲ್ಲಿದ್ದೀನಿ. ಲೈಕ್ ಮಾಡಿ ತಿಳಿಸಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಫುಲ್ ನೋಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. 1 and 1 is final game. car betting. ಇಬ್ಬರದು ಒಂದೊಂದಿದೆ. ಕಾರ್ ಕೀ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದಾನೆ ಇವನು. ಅಯ್ಯೋ ಕಾರು ಕೀ ಕೊಡಿರಿ. ಕಾರು ಕೀ ಕೊಡಿರಿ. ಹೋಯ್ತು. ಹೀಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ದಿನ, ಅಂದರೆ ದೀಪಾವಳಿ 2ನೇ ದಿನ. ಫುಲ್ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ. ಬೆಳಗ್ಗೆಯಿಂದ ರಾತ್ರಿ ತನಕನೂ ಫ್ಯಾಮಿಲಿ ಜೊತೆನೇ ಇದ್ವಿ, ಎಲ್ಲೂ ಆಚೆ ಹೋಗಲಿಲ್ಲ. ಸೊ ಫೆಲ್ಟ್ ಹ್ಯಾಪಿ. ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ನಾವಿಲ್ಲಿ 3 ಜನ ಇರ್ತೀವಿ, ಅಲ್ಲಿ ತುಂಬ ಜನ ಇರ್ತಾರೆ. ಅವ್ರ ಜೊತೆ ಮಾತಾಡಿಕೊಂಡು ನಗ್ತಾ ಕಾಲನ ಕಳೆದ್ವಿ. ಈಗ ಈ ವಿಡಿಯೋನ ಏನು ಮಾಡ್ತೀನಿ, ಮೊದಲೇ ಹೇಳಿರೋದ ಪ್ರಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗ್ಸ್ಗಳನ್ನು ಮಿಸ್ ಮಾಡದೆ ನೋಡೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.